ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಸುಕ್ಷೇತ್ರ ಹೋತನಹಳ್ಳಿಯಲ್ಲಿ ಶ್ರೀ ಲಿಂ ಮಘಚ ಶಾಂತಿವೀರ ಮಹಾಸ್ವಾಮಿಗಳ ನೂತನ ಶಿಲಾಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಶ್ರೀ ಸಿಂದಗಿ ಶಾಂತಿವೀರ ಮಠದ ನೂತನ ಕಟ್ಟಡ ಲೋಕಾರ್ಪಣೆ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ಭಕ್ತಿಭಾವದಿಂದ ಜರುಗಿದೆ. ಶ್ರೀ ಮಘಚ ಶಂಭುಲಿಂಗ ಪಟ್ಟಾಧ್ಯಕ್ಷರು ಸಿಬ್ಬಂದಿ ಮಠ ಹೋತನಹಳ್ಳಿ ಇವರ ಅಧ್ಯಕ್ಷತೆಯಲ್ಲಿ ಹಾಗೂ ಶ್ರೀ ಮಣಿಪ್ರ ಸದಾಶಿವ ಮಹಾಸ್ವಾಮಿಗಳು ಹುಕ್ಕೇರಿ ಮಠ ಹಾವೇರಿ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಸಭೆ ಜರುಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸದಾಶಿವ ಮಹಾಸ್ವಾಮಿಗಳು ಹೋತನಹಳ್ಳಿ ಸಿಂದಗಿ ಶಾಂತಿವೀರ ಮಠದ ನೂತನ ಕಟ್ಟಡ ಲೋಕಾರ್ಪಣೆ ಹಾಗೂ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಡೆಸಬೇಕಾದರೆ ಗ್ರಾಮದ ಎಲ್ಲಾ ಸದ್ಭಕ್ತರು ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಅಂತ ಕರೆಕೊಟ್ಟಿದ್ದಾರೆ. ಸಭೆಯಲ್ಲಿ ಕಾರ್ಯಕ್ರಮ ಯಶಸ್ಸಿಗೆ ಪ್ರಚಾರ ಸಮಿತಿ, ಸ್ವಾಗತ ಸಮಿತಿ, ಹಣಕಾಸು ಸಮಿತಿ, ವೇದಿಕೆ ನಿರ್ಮಾಣ ಸಮಿತಿ ಹಾಗೂ ದಾಸೋಹ ಸಮಿತಿ ಸೇರಿ ಒಟ್ಟು 5 ಸಮಿತಿಗಳನ್ನು ರಚಿಸಿ ಪ್ರತಿಯೊಂದು ಸಮಿತಿಗೂ 10 ಸದಸ್ಯರನ್ನ ನೇಮಕ ಮಾಡಲಾಗಿದೆ. ನೂತನ ಕಟ್ಟಡ ಲೋಕಾರ್ಪಣೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು 18/4/2026 ರಿಂದ 23/4/2026 ತನಕ 6 ದಿನಗಳ ಕಾಲ ನಡೆಯುತ್ತೆ. ಮೊದಲ ದಿನ ಹಾವೇರಿಯ ಸಿಂದಗಿ ಶಾಂತಿವೀರ ಮಠದಿಂದ ಶ್ರೀ ಶಾಂತಿವೀರ ಮಹಾಸ್ವಾಮಿಗಳ ನೂತನ ಮೂರ್ತಿಯನ್ನ ಸಂಗೂರು ಮಾರ್ಗವಾಗಿ ಪ್ರಮುಖ ಹಳ್ಳಿಗಳ ಮುಖಾಂತರ ಭವ್ಯ ಬೈಕ್ ರ್ಯಾಲಿಯೊಂದಿಗೆ ಹೋತನಹಳ್ಳಿ ಗ್ರಾಮ ಗಡಿವರೆಗೆ ಕರೆತರಲು ತೀರ್ಮಾನಿಸಲಾಗಿದೆ. ಬಳಿಕ ವಾದ್ಯಗೋಷ್ಠಿ, ಕುಂಭಮೇಳ ಹಾಗೂ ಸುಮಂಗಲಿಯರ ಆರತಿಯೊಂದಿಗೆ ಗ್ರಾಮ ಪ್ರವೇಶ ಮಾಡಲಾಗುತ್ತೆ. ಈ ಅವಧಿಯಲ್ಲಿ ಪ್ರತಿದಿನ ಪುರಾಣ ಪ್ರವಚನ ಕಾರ್ಯಕ್ರಮಗಳು ಜರುಗುತ್ತೆ. ಶ್ರೀ ಶಂಭುಲಿಂಗ ಪಟ್ಟಾಧ್ಯಕ್ಷರ ತುಲಾಭಾರ ಕಾರ್ಯಕ್ರಮವೂ ಕೂಡ ಜರುಗುತ್ತೆ. ಜೊತೆಗೆ 22/4/2026 ರಂದು ಶ್ರೀ ಮಘಚ ಶಂಭುಲಿಂಗ ಶಿವಾಚಾರ್ಯರ ಷಷ್ಠಬ್ದಿ ಕಾರ್ಯಕ್ರಮವನ್ನು ಸುತ್ತಮುತ್ತಲಿನ ಗ್ರಾಮದ ಸದ್ಭಕ್ತರ ಸಮ್ಮುಖದಲ್ಲಿ ನೆರವೇರಿಸಲು ಸಭೆಯಲ್ಲಿ ಅಭಿಪ್ರಾಯ ವ್ಯಕ್ತವಾಗಿದೆ. 23/4/2026 ರಂದು ಬೆಳಿಗ್ಗೆ ವಾಸ್ತುಶಾಂತಿ ಹೋಮ, ನೂತನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ, ನವಗ್ರಹ ಪ್ರತಿಷ್ಠಾಪನೆ, ಕಟ್ಟಡ ಗೋಪುರದ ಕಳಸಾರೋಹಣ ನಡೆಯುತ್ತೆ. ಮಧ್ಯಾಹ್ನ ಮಹಾದಾಸೋಹ ಹಾಗೂ ಸಂಜೆ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತೆ. ಇದೇ ವೇಳೆ ಶ್ರೀ ಶಂಭುಲಿಂಗ ಶಿವಾಚಾರ್ಯರು ಶ್ರೀ ಸಿಂದಗಿ ಶಾಂತಿವೀರ ಮಠದ ಪೀಠಾಧಿಪತಿಗಳಾಗಿ 25 ವರ್ಷ ಪೂರೈಸಿದ ಹಿನ್ನೆಲೆ ರಜತ ಮಹೋತ್ಸವ ಅಂಗವಾಗಿ ಗುರುವಂದನೆ ಹಾಗೂ ಗೌರವ ಸಮರ್ಪಣೆ ನಡೆಯುತ್ತೆ. ಪರಮ ಪೂಜ್ಯ ಹಾನಗಲ್ಲು ಕುಮಾರ ಮಹಾಸ್ವಾಮಿಗಳವರು ತಮ್ಮ ಜೀವನದ ಕೊನೆ ಉಸಿರಿರುವವರೆಗೂ ಸಮಾಜ 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 ಅಂತ ಬದುಕಿದವರು. ಸಾಮಾನ್ಯವಾಗಿ ಲೌಕಿಕದಲ್ಲಿ ಗೃಹಸ್ಥರು ತಮ್ಮ ಜೀವನದ ಕೊನೆ ಉಸಿರು ಇರುವ ಸಂದರ್ಭಗಳಲ್ಲಿ ತಮ್ಮ ಬಯಕೆಗಳನ್ನು ಹೀಗಾಗಬೇಕು, ಹೀಗಿರಬೇಕು, ತಮ್ಮ ಕೊನೆ ಆಸೆಗಳನ್ನು ಮಕ್ಕಳ ಮುಂದೆ, ಮೊಮ್ಮಕ್ಕಳ ಮುಂದೆ ಹೇಳುವಂಥದ್ದನ್ನು ಸಹಜವಾಗಿ ನೀವೆಲ್ಲ ಕಂಡಿರ್ತೀರಿ. ಸ್ವಾಮಿಗಳವರು ಕೂಡ ತಮ್ಮ ಕೊನೆಯ ಅಪೇಕ್ಷೆಗಳು, ಕಾರ್ಯಕ್ರಮ ಹಿಂಗಿರಬೇಕು, ಮುಂದೆ ಮಠದ ಬೆಳವಣಿಗೆ ಹಿಂಗಾಗಬೇಕು, ಈ ಮಠಕ್ಕೆ ಒಂದು ಉತ್ತರಾಧಿಕಾರಿ ಮಾಡ್ರಿ ಅಂತ ಹಿಂಗೆಲ್ಲ ಕೆಲವೊಂದಿಷ್ಟು ವಿಚಾರಗಳನ್ನು ಪ್ರಸ್ತುತಪಡಿಸ್ತಿದ್ದಾರೆ. ಕುಮಾರ ಮಹಾಸ್ವಾಮಿಗಳವರು ತಮ್ಮ ಜೀವನದ ಕೊನೆಯ ಉಸಿರಿರುವವರೆಗೂ ಸಮಾಜ ಸೇವೆ ಮಾಡಬೇಕು, ಸಮಾಜ ಸೇವೆ ಮಾಡಬೇಕು, ಮತ್ತೊಂದು ಜನ್ಮ ಅನ್ನುವಂಥದ್ದು ಏನಾದರೂ ಇದ್ದರೆ ಅದು ಸಮಾಜ ಸೇವೆ ಮಾಡಲಿಕ್ಕೇ ಹುಟ್ಟಿ ಬರ್ತೀನಿ ಅನ್ನುವಂಥ ಸಂಕಲ್ಪವನ್ನು ಕೊನೆಯ ಉಸಿರಿನ ಸಮಯದಲ್ಲಿ ಕೂಡ ತೆಗೆದುಕೊಂಡವರು. ಆ ಪೂಜ್ಯರ ಪ್ರಭಾವ ವಲಯದಲ್ಲಿ ಬೆಳೆದಂಥವರು, ಅವರನ್ನು ಅತಿ ಹತ್ತಿರದಿಂದ ನೋಡಿದಂಥವರು, ಅವರ ಸಾಮಾಜಿಕ ಕಳಕಳಿಗಳನ್ನು ನೋಡಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಂಥವರು, ನಿರಂತರವಾದ ಭಕ್ತ ಸಮೂಹವನ್ನು ಹೇಗೆ ಪೂರೈಸಬೇಕು, ಅವರನ್ನು ಹೇಗೆ ಸಂಭಾಳಿಸಬೇಕು, ಸಮಾಜವನ್ನು ಹೇಗೆ ಸುಧಾರಿಸಬೇಕು, ಭಕ್ತಾದಿಗಳಿಗೆ ಬಂದಂಥ ಕಷ್ಟಗಳನ್ನು ಹೇಗೆ ನಿವಾರಣೆ ಮಾಡಬೇಕು, ಅವರಿಗೆ ಅನ್ನ, ಅರಿವು, ಆಶ್ರಯಗಳೊಂದಿಗೆ ಸಂಸ್ಕಾರವನ್ನು ಹೇಗೆ ನೀಡಬೇಕು ಅನ್ನುವಂಥದ್ದು ಕುಮಾರ ಮಹಾಶಿವಗಳವರ ಪ್ರಭಾವ ವಲಯದಲ್ಲಿ ಇದ್ದುಕೊಂಡು ಅವರ ಶಿಷ್ಯತ್ವವನ್ನು ಸಂಪಾದಿಸಿ ತಮ್ಮ ಬದುಕಿನ ಕೊನೆಯ ಉಸಿರು ಇರುವವರೆಗೂ ಕೂಡ ಭಕ್ತರಿಗಾಗಿ ತಮ್ಮ ಜೀವನವನ್ನು ಗಂಧದ ಕೊರಡಿನ ಆಗಿದೆ ಇರುವಂಥವು ಪೂಜ್ಯ ಶಾಂತಿವೀರ ಪಟ್ಟಾಧ್ಯಕ್ಷರು ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕಾರಣ. ಅವರು ಅನೇಕ ವರ್ಷಗಳವರೆಗೆ ಹಾವೇರಿಯ ಸಿಂದಗಿ ಮಠದಲ್ಲಿ ಪಟ್ಟಾಧ್ಯಕ್ಷರಾಗಿ ಈ ಭಾಗದ ಸುತ್ತಮುತ್ತಲಿನ ಎಲ್ಲ ನಗರ ಪಟ್ಟಣಗಳಿಗೆ, ಗ್ರಾಮಗಳಿಗೆ ಸಂಚರಿಸಿ ಅನೇಕ ಶಾಖಾ ಮಠಗಳನ್ನು ಕೂಡ ಅವರು ನಿರ್ಮಾಣ ಮಾಡಿದರು. ದೂರದ ಮಲೆನಾಡಿನಲ್ಲಿ ನನ್ನ ಮಕ್ಕಳಿಗೆ ಶಿಕ್ಷಣ ಜೊತೆಗೆ ಸಂಸ್ಕಾರ ಬರಬೇಕು ಅಂತೇಳಿ ಮಲೆನಾಡಿನ ಶಿವಮೊಗ್ಗೆಯಲ್ಲಿಯೂ ಕೂಡ ಒಂದು ಕುಮಾರೇಶ್ವರ ಧಾರ್ಮಿಕ ಪಾಠಶಾಲೆ, ಬ್ಯಾಡಗಿಯಲ್ಲಿ ಧಾರ್ಮಿಕ ಪಾಠಶಾಲೆ, ಸಂಗೂರಿನಲ್ಲಿ ಪಾಠಶಾಲೆ, ನರೇಗಲ್ದಲ್ಲಿ ಪಾಠಶಾಲೆ, ಹೊಸನಳ್ಳಿಯಲ್ಲಿ ಪಾಠಶಾಲೆ, ಹೀಗೆ ನಮ್ಮ ಗದಗದಲ್ಲಿ ಪಾಠಶಾಲೆ, ಸಿಂದಗಿಯಲ್ಲಿ ಪಾಠಶಾಲೆ. ಅವರ ಉದ್ದೇಶ ಇಷ್ಟೇ ಆಗಿತ್ತು, ಮಠಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಒಂದು ಉತ್ತಮವಾದಂಥ ಸಂಸ್ಕಾರವನ್ನು ನೀಡುವ ಸ್ವಾಮಿಗಳಾಗಬೇಕು, ಊರಲ್ಲಿರುವಂಥ ಜನರು ಕೂಡ ಸುಸಂಸ್ಕೃತರಾಗಬೇಕು ಅನ್ನುವಂಥದ್ದು.
ಎಲ್ಲೋ ಒಬ್ರು ಅಪರೂಪ ಅನ್ನೋ ಊರಿನ ಜಂಗಮರು ಕೂಡ ಅವರೆಲ್ಲರೂ ಸುಶಿಕ್ಷಿತರು, ಶಿಕ್ಷಣವನ್ನು ಪಡೆದುಕೊಂಡಂಥವ್ರು, ಸಂಸ್ಕಾರಿಗಳು ಅಂತ ಇದ್ದಿದ್ದಿಲ್ಲ. ಹೇಗಿತ್ತು ಅಂದ್ರೆ ಅವರು ಯಾವುದೋ ರೀತಿಯಾಗಿ ಬಟ್ಟೆ ಬರೆಗಳನ್ನು ಧರಿಸುವುದು, ಅವ್ರ ಇರುವಿಕೆ ಬೇರೆ, ಅವ್ರ ನಡೆನುಡಿನೇ ಬೇರೆ ಅನ್ನುವಂಥ ಕಾಲಘಟ್ಟ ಹಿಂದೆ ಇತ್ತು. ಆ ಒಂದು ವಿಚಾರವನ್ನು ಇಟ್ಟುಕೊಂಡು ಒಂದು ಧಾರ್ಮಿಕ ಪಾಠಶಾಲೆಯನ್ನು ಮಾಡಿದರೆ ಇಡೀ ನಮ್ಮ ಸಮಾಜದ ಜಂಗಮ ಮಕ್ಕಳು ಸುಧಾರಿಸ್ತಾರೆ. ಆ ಜಂಗಮ ಮಠಗಳು ಒಂದೊಂದು ಊರಿಗೆ ಹೋಗಿ ಅಲ್ಲಿರುವಂಥ ಎಲ್ಲ ಶಿಷ್ಯರಿಗೆ ಸಂಸ್ಕಾರವನ್ನು ಹುಟ್ಟಿನಿಂದ ಹಿಡಿದು ಕೊನೆಯ ಸಾಯುವವರೆಗೂ ಕೂಡ ಸತ್ತ ಮೇಲೂ ಶವ ಸಂಸ್ಕಾರವನ್ನು ಹಿಡಿದು ಹೇಗೆ ನಮ್ಮ ಆಚರಣೆಗಳು ಇರಬೇಕು, ಆ ದೇಹಕ್ಕೆ ಅಂತಿಮ ಸಂಸ್ಕಾರವನ್ನು ಹೇಗೆ ಕೊಡಬೇಕು ಅನ್ನುವಂತಹ ಎಲ್ಲ ವಿಚಾರಗಳನ್ನು ಕಲಿಸುವುದಕ್ಕಾಗಿ ಒಂದು ಪಾಠಶಾಲೆಯನ್ನು ಮಾಡಿದರು. ಆ ಕುಮಾರೇಶ್ವರ ಧಾರ್ಮಿಕ ಪಾಠಶಾಲೆ ಇವತ್ತು ಎಷ್ಟೊಂದು ಕೆಲಸವನ್ನು ಮಾಡ್ತಾ ಇದೆ ಅಂದರೆ ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ತೆಲಂಗಾಣ, ತಮಿಳುನಾಡು ಹೀಗೆ 4-5 ರಾಜ್ಯಗಳಲ್ಲಿ ಯಾವುದೇ ದೇವಸ್ಥಾನ ಇರ್ಬೋದು, ಮಠಗಳಿರ್ಬೋದು, ಮಂದಿರಗಳಿರ್ಬೋದು, ಊರುಗಳಲ್ಲಿ ಅವರವರ ಬದುಕನ್ನು ಕಟ್ಟಿಕೊಳ್ಳುವಂಥದ್ದಾಗಿರ್ಬೋದು, ಇಷ್ಟೆಲ್ಲ ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಂಡು ವಿದ್ಯಾರ್ಥಿಗಳು ಜಂಗಮಠಗಳು ಮುನ್ನಡೀತಾ ಇದ್ದಾರೆ ಅಂದರೆ ಅವರೆಲ್ಲರ ಬೆನ್ನ ಹಿಂದಿನ ಬೆಳಕು ಯಾರು ಅಂದರೆ ಶ್ರೀ ಶಾಂತಿವೀರ ಭಟ್ಟಾರಕ. ಅವರ ಕಲ್ಪನೆಯ ಕೂಸಾಗಿ ಬೆಳೆದಿರುವಂಥದ್ದು ಕೋತ್ನಳ್ಳಿಯ ಶಿಂದಗಿ ಮಠ. ಇಲ್ಲಿ ಅನೇಕ ಸಂದರ್ಭಗಳಲ್ಲಿ ಬಂದಾಗಲೆಲ್ಲ ಅವ್ರಿಗೆ ಭಕ್ತರ ಮನೆಯಲ್ಲಿ ಉಳ್ಕೊಳ್ಳಿಕ್ಕೆ ಸಾಕಷ್ಟು ಅವಕಾಶ ಇದ್ರೂ ಭಕ್ತರ ಅಪೇಕ್ಷೆ ಮೇರೆಗೆ ಅವ್ರ ಸಂಕಲ್ಪದ ಮೇಲೆ ಇಲ್ಲಿ ಶಿಂದಗಿ ಮಠ ಆರಂಭ ಆಯಿತು ಅನ್ನುವಂಥದ್ದು ನಮ್ಮೆಲ್ಲರಿಗೆ ತಿಳಿದಿರುವಂಥ ವಿಚಾರ. ಈ ಶಿಂದಗಿ ಮಠ ಆರಂಭ ಆದಾಗಿನಿಂದನೂ ಶಾಂತಿವೀರಜ್ಜರು ಬರೋದು ಹೋಗೋದು ಮಾಡ್ತಾ ಇದ್ರು. ಕಾರ್ಯಕ್ರಮಗಳಿದ್ದಾಗ, ನಿಮ್ಮನೆ ಪೂಜೆ ಪುನಸ್ಕಾರಗಳಿದ್ದಾಗ ಅವೆಲ್ಲ ಬರೋದು ಹೋಗೋದು ಮಾಡ್ತಾ ಇದ್ರು. ಭಕ್ತರ ಕೋರಿಕೆ, ಶಿಂದಗಿ ಗುರುಗಳವರ ಇಚ್ಛೆ ಇಲ್ಲೊಬ್ಬರು ಸ್ವಾಮಿಗಳು ಆಗಬೇಕು ಅನ್ನುವಂತಹ ಸಂಕಲ್ಪಕ್ಕೆ ಬಹುಶಃ ಆ ಒಂದು ಪೂರ್ವ ಸಂಕಲ್ಪ ಇತ್ತು ಏನೋ, ಅದು ಪೂಜ್ಯರಾದಂಥ ಅವರ ವಂಶಜರೂ ಆಗಿರುವಂಥ ಪೂಜ್ಯ ಶಂಭುಲಿಂಗ ಪಟ್ಟಾಧ್ಯಕ್ಷರು ನಮ್ಮ ಹೊತ್ತಳಿಗೆ ಬರುತ್ತಿರುವಂಥದ್ದು ಬಹಳ ಪುಣ್ಯ ವಿಶೇಷ ಅನ್ನುವಂಥ ಒಪ್ಪಿಕೊಳ್ಳಬೇಕಾಗಿರುವಂಥದ್ದು. ಅದು ಯೋಗ ಏನೋ ವಿಶೇಷ ನಾವೆಲ್ಲ ಗಮನಿಸಬೇಕಾಗಿರುವಂಥದ್ದು. ಅವರು 2001ರಲ್ಲಿ ಪಟ್ಟಾಭಿಷೇಕರಾದರು. ಆಮೇಲೆ ಅವರು ಶಿಂದಗಿ ಮಠದಲ್ಲಿ ಇದ್ದರು ಬಹಳ ವರ್ಷಗಳವರೆಗೆ. ಜೊತೆಗೆ ಅವರು ಈ ಮಠಕ್ಕೆ ಸ್ವಾಮಿಗಳಾಗಿ 2003ರಿಂದ ಅವರು ಇಲ್ಲೇ ಇರಲಿಕ್ಕೆ ಆರಂಭ ಮಾಡಿದ್ರು. ನಿಮ್ಮೆಲ್ಲರ ಸಹಕಾರದೊಂದಿಗೆ ಸಣ್ಣ ಪುಟ್ಟ ಬೆಳವಣಿಗೆ ಆಗ್ತಾ ಇವತ್ತು ಒಂದು ಐತಿಹಾಸಿಕವಾಗಿರುವಂಥದ್ದು ಇಷ್ಟು ಸುಸಜ್ಜಿತವಾದಂತಹ ಕಟ್ಟಡಗಳೊಂದಿಗೆ ಮತ್ತೆ ಕಲ್ಯಾಣ ಮಂಟಪವು ನಿರ್ಮಾಣ ಆಗ್ತಾ ಇದೆ. ಇವೆಲ್ಲವುಗಳನ್ನು ಕೂಡ ಒಳಗೊಂಡು ಈ ಮಠದ ಕಟ್ಟಡದ ಲೋಕಾರ್ಪಣೆ ಮಾಡಬೇಕು ಅನ್ನುವಂಥದ್ದು ನಿಮ್ಮೆಲ್ಲರ ಬಯಕೆಯಾಗಿದೆ. ಅದು ಒಂದು ವಿಶೇಷ ಆಗಬೇಕು. ಸುಮ್ಮನೆ ವರ್ಷ ನಾವು ಯುಗಾದಿ ಪುರಾಣ ಮಾಡ್ದಂಗೆ ಪುರಾಣ ಮಾಡಿ ಮಂಗಳಾರತಿ ಮಾಡಿ ಪ್ರಸಾದ ಮಾಡಿ ಹೋಗುವಂಥದ್ದು ಆಗಬಾರ್ದು. ಇದೊಂದು ವಿಶೇಷತೆಯಿಂದ ಕೂಡಿರಬೇಕು. ಮಠದ ಉದ್ಘಾಟನೆ ಆಗಬೇಕು ಅನ್ನುವಂತಹ ಒಂದು ಇಚ್ಛೆ. ಮತ್ತು ವಿಶೇಷವಾಗಿ ನಮ್ಮ ಶಂಭುಲಿಂಗಜ್ಜರು ಯಾವುದೇ ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ನಮಗೆ ಹಂಗೆ ಮಾಡಬೇಕು ಅನ್ನುವಂಥ ಅಪೇಕ್ಷೆಯನ್ನು ಎಂದೂ ಇದ್ದವರಲ್ಲ. ಯಾವ ರೀತಿ ಭಕ್ತರು ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅದೇ ಅವ್ರಿಗೆ ಹೊಂದಾಣಿಕೊಂಡು ಹೋಗುವಂಥದ್ದು. ಎಷ್ಟೋ ಊರುಗಳಲ್ಲಿ ಆ ಭಕ್ತರು ಸ್ವಾಮಿಗಳು ಹೊಂದಾಣಿಕೆ ಆಗೋದು ಬಹಳ ಕಷ್ಟ ಇರ್ತದೆ. ಆ ರೀತಿಯಾಗಿ ಭಕ್ತರಿಗೆ ಸ್ವಾಮಿಗಳು ಹೊಂದ್ಕೊಳ್ಳೋದು, ಸ್ವಾಮಿಗಳಿಗೂ ಭಕ್ತರು ಹೊಂದ್ಕೊಳ್ಳೋದು, ಈ ರೀತಿ ಭಕ್ತ ಮತ್ತು ಸ್ವಾಮಿ ನಡುವೆ ಅವಿನಾಭಾವ ಸಂಬಂಧ ಕಾಣುವುದು ನಮ್ಮ ಹೊತ್ತಳ್ಳಿಯಲ್ಲೇ ಅನ್ನುವಂಥದ್ದು ಭಾಳ ಖುಷಿ ಪಡುವಂಥದ್ದು. ಅವರು ಯಾವುದನ್ನು ಅಪೇಕ್ಷೆ ಪಡದೇ ಇದ್ರೂ ಈಗ ಅವ್ರಿಗಾಗಲೇ 60 ದಾಟಿ ಬಿಟ್ಟಿದ್ದಾರೆ. ಅವ್ರಿಗೊಂದು ಷಷ್ಠಿ ಪೂರ್ತಿ ಸಮಾರಂಭವನ್ನು ಕೂಡ ಈ ಕಾರ್ಯಕ್ರಮದ ನಿಮಿತ್ತ ಮಾಡಿದರೆ ಬಹಳ ಒಳ್ಳೆಯದಾಗ್ತದೆ ಅನ್ನುವಂಥದ್ದು ವಿಚಾರ. ಮಠದ ಉದ್ಘಾಟನೆ ಆಗ್ತಿರ್ತಾರೆ, ಜೊತೆಗೆ ಅವ್ರ ಈ ಮಠಕ್ಕೆ ಬಂದು ನಾನು ಈಗ ಕೇಳಿದೆ, ನಾನು ಒಂದು 30 ವರ್ಷ ಆಗಿರ್ಬೇಕು ಇಲ್ಲಿ ಬಂದು ಅಂತ ಅಂದ್ಕೊಂಡೆ. 2001ರಾಗ ಅವ್ರು ಪಟ್ಟಾಧಿಕಾರರು, ಈಗ 2026 ಅದು ಒಂದು ರಜತ ಮಹೋತ್ಸವ, ಬೆಳ್ಳಿ ಹಬ್ಬನೂ ಕೂಡ. ಅದು ಎಷ್ಟು ಯೋಗಾಯೋಗ ಕೂಡಿ ಬಂದಿದೆ ಅಂದರೆ ಮಠದ ಉದ್ಘಾಟನೆ ಆಗಬೇಕು, ಅವ್ರ ಷಷ್ಠಿ ಪೂರ್ತಿ ಸಮಾರಂಭ ಆಗಬೇಕು, ಮತ್ತು ಈ ಪೀಠಾರೋಹಣದ ರಜತ ಮಹೋತ್ಸವ ಬೆಳ್ಳಿ ಹಬ್ಬನೂ ಕೂಡ 3 ಹೇಗಿರ್ಲಿ ಎಲ್ಲರೂ ಕೂಡಿ ಅದು ಮಠದ ಉದ್ಘಾಟನೆ ನಡೆಯೋದ್ರಾಗ 5 ದಿನ ಪ್ರವಚನದಾಗ ಅದನ್ನು ಒಂದೊಂದು ದಿನ ಮಾಡಿಬಿಡುವುದು. ಅದ್ರ ಉದ್ದೇಶ ಇಷ್ಟೇ. ಮತ್ತೆ ನಾವು ಅವ್ರದ್ದು ಷಷ್ಠಬ್ದಿ ಕೂಡ್ಸಾಕ ಮತ್ತೊಂದು ವೇದಿ ಕಾರ್ಯಕ್ರಮ ಮಾಡಿ ಮತ್ತೆ ಪಟ್ಟಿ ಮಾಡೋದು ಅದರದ್ದೇನು ಉದ್ದೇಶ. ಮತ್ತೆ ಈಗ ನಾವೇನು ಕೇಳಿದ್ರು ನಮ್ಮ ಭಕ್ತರಿಗೆ ಹೊರೆ ಆಗ್ತದೆ. ಆಗ್ಲೇ ಗಣ ಹೇಳಾಕ್ತಿದ್ರು, ಮಠ ಕಟ್ಟಾಕು ಕೊಟ್ಟಾರ, ಜಾತ್ರೆಗೂ ಕೊಡ್ತಾರ,
ಮತ್ತು ದೇವಿ ಜಾತ್ರೆ ಎಲ್ಲ ಮಾಡ್ಯಾರ. ಇಷ್ಟೆಲ್ಲ ಒತ್ತಡದೊಳಗೆ ನಾವು ಭಕ್ತರಿಗೆ ಹೊರೆ ಆಗೋದು ಬೇಡ ಅಂತ ಅವ್ರು ಹೇಳ್ತಾ ಇದ್ರು. ಆದ್ರೆ ಅಜ್ಜನ ಆಶೀರ್ವಾದ, ದೇವರ ಆಶೀರ್ವಾದ ಇತ್ತು ಅಂತಂದ್ರೆ ಅವ್ರು 150 ರೂಪಾಯಿ ಕೊಡ್ಲಿ ಮತ್ತೊಂದು ಈ ಮಠದ ಉದ್ಘಾಟನೆ ಅದು ಅದ್ದೂರಿಯಾಗಿ ಇಡೀ ನಮ್ಮ ಜಿಲ್ಲಾ ಈ ಕಡೆ ಗಮನ ಹರಿಸುವಾಗ ಅದು ಹಾಗೆ ಆಗ್ತದೆ ಅನ್ನುವಂಥ ಭರವಸೆ. ಅವರು ಯಾರನ್ನು ಕಾಡಿ ಬೇಡಿ ಇಸ್ಕೊಳ್ಳುವಂತ ಸಾಮಗಳಲ್ಲ, ನಿಮ್ಗೆಲ್ಲ ಗೊತ್ತಿದೆ. ಅವ್ರು ಮುಂದೆ ತುಂಬಿಸ್ಕೊಂಡು ಹೇಳುವಂತ ವಿಚಾರನ ಅಲ್ಲ. ನಮ್ಮ ಜಿಲ್ಲೆಯಾದ್ಯಂತ ಎಷ್ಟು ಹಳ್ಳಿಗಳಿಗೆ ಹೋಗ್ತಾರ, ಎಷ್ಟು ಭಕ್ತ ಮನೆಗಳಿಗೆ ಹೋಗ್ತಾರ, ಅವ್ರು ಕೊಟ್ಟಿರುವಂತಹದ್ದು. ಹಿಂದೂ ಸಿಂಧಿ ಗುರುಗಳವರ ಇತಿಹಾಸವನ್ನ ನಾವು ಓದ್ತಿದ್ದೀವಿ. ಬಡವರ ಗುಡಿಸಲೇ ಆಗಿರ್ಲಿ, ಶ್ರೀಮಂತರ ಅರಮನೆ ಆಗಿರ್ಲಿ, ಬಡವರ ಮನೆಯಾಗ ಎಷ್ಟು ಖುಷಿ ಇರ್ತಿದ್ರು, ಶ್ರೀಮಂತರ ಮನೆಯಾಗೂ ಅಷ್ಟೇ ಖುಷಿಯಾಗಿರ್ತಿದ್ರು. ಬಡವ ಕೊಟ್ಟರು ಖುಷಿ ಆಗ್ತಿತ್ತು, ಶ್ರೀಮಂತ ಕೊಡದೇ ಇದ್ರು ಖುಷಿ ಆಗ್ತಿತ್ತು. ಅವ್ರು ಕೊಟ್ಟಾರ ಅಂತ ಬೇಜಾರಿಲ್ಲ, ಕೊಡ್ಲಿಲ್ಲ ಅಂತ ಅವ್ರಿಗೆ ದುಃಖ ಇಲ್ಲ. ಇವೆರಡುಗಳ ಮಧ್ಯದಲ್ಲಿ ಕೂಡ ಅವ್ರನ್ನ ನೋಡಿ ಬೆಳೆದಂಥವ್ರು, ಹಾನಗಲ್ ಕುಮಾರೇಶ್ವರ ನೋಡಿ ಬೆಳೆದಂಥವ್ರು ಸಿಂದಗಿ ಅಜ್ಜವರು, ಸಿಂದಗಿ ಅಜ್ಜಾರ್ ನೋಡಿ ಬೆಳೆದಂಥವ್ರು ಶಂಭುಲಿಂಗ ಅಜ್ಜಾರ್. ಹೀಗಾಗಿ ಅವರ ಗುಣಗಳೇ ಬಳವಳಿಯಾಗಿ ಬಂದು ಯಾವ ಭಕ್ತರಿಗೂ ಹೊರೆ ಆಗಬಾರದು ಅನ್ನುವಂತಹ ಒಂದು ನಿಜವಾದ ಭಕ್ತ ಪ್ರೇಮಿ ಸ್ವಾಮಿಗಳು ಅಂದ್ರೆ ಶಂಭುಲಿಂಗ ಅಜ್ಜಾರ್ ಅನ್ನುವಂಥದ್ದು ಬಹಳ ನಮ್ಮ ಕರ್ತವ್ಯ. ನಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಅವರ ಒಂದು ಕಾರ್ಯಕ್ರಮಗಳನ್ನು ನೆರವೇರಿಸುವಂತಹ ಒಂದು ಸುಯೋಗ ನಿಮ್ಮೆಲ್ಲರಿಗೂ ಇದೆ ಅನ್ನುವಂಥದ್ದು. ಸ್ವಾಮಿ ಯಾವಾಗಲೂ ತನ್ನ ಖುಷಿಗಾಗಿ ಯಾವಾಗಲೂ ಅಪೇಕ್ಷೆ ಪಡಂಗಿಲ್ಲ. ಮೊನ್ನೆ ನಮ್ಮ ಬೆಳೆ ತುಲಾಭಾರ ಆಯಿತು, ಬೇಡ ಅಂತ ಹೇಳಿದ್ರು ಅವರು ಒಂದು ನಿಮಿತ್ತ ಕಾರಣ ಆಯಿತು. ಒಂದು ಹಾಸ್ಟೆಲ್ ಕಟ್ಟಬೇಕು, ಮಕ್ಕಳಿಗೆ ಅನುಕೂಲ ಆಗ್ತದೆ ಅಂತ ಹೇಳಿ ಅನೇಕ ಜನರೆಲ್ಲರೂ ಸೇರಿ ಕಾರ್ಯಕ್ರಮ ಮಾಡಿದರು. ಹಾಗೆ ಗುರುಗಳಿಗೆ ಏನು ಮಾಡಿದ್ರು ಕೂಡ ಅದು ಮಠದ ಒಳಿತಿಗಾಗಿ, ಮಠದ ಅಭಿವೃದ್ಧಿಗಾಗಿ, ಮಠದ ಏಳಿಗೆಗಾಗಿ ಅನ್ನುವಂಥದ್ದು. ಈಗೆಲ್ಲ ನೀವು ಒಂದು ಸಮಿತಿ ಮಾಡಿಕೊಂಡು, ಮಠದ ಒಂದು ಕಮಿಟಿ ಮಾಡ್ಕೊಂಡು ಬಹಳ ಅತ್ಯುತ್ತಮವಾದ ಬದಲಾವಣೆ, ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೀರಿ. ಅದರ ಜೊತೆಗೆ ಇನ್ನೂ ಒಂದು ದೊಡ್ಡ ಜವಾಬ್ದಾರಿ, ಅದು ಒಮ್ಮೆ ವಿಶೇಷ ಕಾರ್ಯಕ್ರಮಗಳು ಯಾವಾಗಲೂ ಒಂದ್ಸಲ ನಮ್ಮ ಜೀವನದಲ್ಲಿ ಅವಿಸ್ಮರಣೀಯವಾಗಿರುವಂಥದ್ದು. ಪಟ್ಟಾಧಿಕಾರ ಸಂದರ್ಭದಲ್ಲಿ ನೀವೆಲ್ಲ ಅವರನ್ನು ನೋಡಿದ್ದೀರಿ ಅಂದ್ರೂ ಅದ್ದೂರಿ ಮಾಡೋಕ್ಕಾಗಿತ್ತು ಇಲ್ಲ ಗೊತ್ತಿಲ್ಲ. ಇದೊಂದು ವಿಶೇಷ ನಮ್ಮ ಕೈಯಾಗ ಅವಕಾಶ ಇದೆ. ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ತನುಮನ ಧನದೊಂದಿಗೆ ಸೇವೆ ಸಲ್ಲಿಸೋಣ. ನಮ್ಮ ಗ್ರಾಮ ದೇವಿ ಜಾತ್ರೆ ಬಂದಾಗ ಎಷ್ಟು ಉತ್ಸಾಹದಿಂದ ನಾವು ಮಾಡ್ತೀವಿ, ನಮ್ಮ ಊರಿನ ಹಬ್ಬ ಬಂದಾಗ ಎಷ್ಟು ಉತ್ಸಾಹದಿಂದ ಮಾಡ್ತೀವಿ. ನಮ್ಮ ಮನ್ಯಾಗ ಒಂದು ಮನೆ ಪ್ರವೇಶ, ಮನ್ಯಾಗ ಮಕ್ಕಳು ಮದುವೆ ಇತ್ತಂದ್ರೆ ಎಷ್ಟು ಉತ್ಸಾಹದಿಂದ ಮಾಡ್ತೀವಿ. ಅವೆಲ್ಲವನ್ನು ಬದಿಗೊತ್ತಿ ಮಠದ ಸೇವಾ ಉತ್ಸಾಹದಿಂದ ಮಾಡಿದ್ರಿ ಅಂತಂದ್ರೆ ನಿಮ್ಮ ಮನೆತನ ಸುಗಮವಾಗಿ ನಡೆಸುವ ಶಕ್ತಿ ಶಾಂತಿರೇಶ ಕುಮಾರೇಶ ಪಟ್ಟೆ ನಮ್ಮೆಲ್ಲರಿಗೂ ಕೂಡ ಇರಲಿ ಎನ್ನುವಂಥದ್ದು ಬಹಳ ವಿಶೇಷವಾಗಿರುವಂಥದ್ದು. ಆ ಕಾರಣದಿಂದ ನಿಮ್ಗೊಂದು ದೊಡ್ಡ ಜವಾಬ್ದಾರಿ, ಸೇವಾ ಭಾಗ್ಯ, ಇದೊಂದು ಅವಕಾಶ. ಈ ಅವಕಾಶವನ್ನ ನಾವೆಲ್ಲರೂ ಕೂಡ ಸದುಪಯೋಗ ಮಾಡಿಕೊಳ್ಳುವಂತಹ ಒಂದು ಸಮಯ ಒದಗಿ ಬಂದಿದೆ. ಇನ್ನೇನು ಭಾಳ ದಿನ ಇಲ್ಲ, ಇನ್ನೊಂದು 20 ದಿನ, 1 ತಿಂಗಳು ಉಳಿದು ಅಷ್ಟರೊಳಗನೆ ನಾವೆಲ್ಲ ಜವಾಬ್ದಾರಿಯಿಂದ ಯಾರ್ಯಾರಿಗೆ ಇಲ್ಲಿ ಜವಾಬ್ದಾರಿಗಳನ್ನು ಕೊಡ್ತಾರೆ ಅದನ್ನು ನೀವೆಲ್ಲ ಸಮರ್ಥವಾಗಿ ನಿಭಾಯಿಸಬೇಕು. ಬಹಳ ವಿಶೇಷವಾಗಿ ಹಳ್ಳ್ಯಾಗ, ಎಲ್ಲ ಸಿಟಿಗಿಂತ ಹಳ್ಳ್ಯಾಗ ಏನಿರ್ತದಂದ್ರೆ ನನಗೆ ಕರೆದಿಲ್ಲ, ನನಗೆ ಜವಾಬ್ದಾರಿ ಕೊಟ್ಟಿಲ್ಲ, ನನಗೆ ಇಂಥ ಅಧಿಕಾರ ಕೊಟ್ಟಿಲ್ಲ, ಇಂಥ ಸಮಿತಿಯಾಗಿ ಹಾಕಿಲ್ಲ ಅಂತೇಳಿ ಒಣ ರಾಜಕಾರಣ ಬಹಳ ಇರ್ತದೆ. ದಯಮಾಡಿ ಮಠದ ವಿಚಾರಕ್ಕೆ, ಇಂಥ ಧಾರ್ಮಿಕ ವಿಚಾರಕ್ಕೆ ಯಾರೂ ಅಂಥವ್ರನ್ನ ತಲೆ ಕೆಡಿಸ್ಕೊಳ್ಬಾರ್ದು, ಅದನ್ನ ತಲೆ ಹಾಕೊಳ್ಬಾರ್ದು. ಯಾವುದೇ ಸಮಿತಿಯೊಳಗೆ ನಾವಿಲ್ಲ ಅಂದ್ರೂ ಮಠದ ಬಂದು ಸೇವೆ ಮಾಡಕ್ಕೆ. ಸಭೆಯಲ್ಲಿ ಗ್ರಾಮದ ಪ್ರಮುಖರು, ಗುರು ಹಿರಿಯರು, ತಾಯಂದಿರು ಹಾಗೂ ಅನೇಕ ಸದ್ಭಕ್ತರು ಭಾಗವಹಿಸಿದ್ರು. ಧರ್ಮಣ್ಣ ಭಂಗಿ ನಿರೂಪಣೆ ಮಾಡಿದ್ದು, ದ್ಯಾಮಣ್ಣ ಸವಣೂರ ವಂದಿಸಿದ್ರು. ರವಿರಾಜ್ ಸಂಶಿ ಹಾವೇರಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.